ಗುರು ನಮಸ್ಕಾರ, ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾವ ಜಾಗ ತೋರ್ಸಕ್ಕೆ ಹೊರಟಿದ್ದೀನಿ ಅಂತ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಒಂದ್ಸಲ ಹೇಳಕ್ಕೆ ಇಷ್ಟಪಡ್ತೀನಿ, ಕೇಳಿಬಿಡೆ. ಗುರು, ನಾನಿವತ್ತು ಬೆಂಗಳೂರಿನ ದ ಮೋಸ್ಟ್ ಫೇಮಸ್ ಪ್ಲೇಸಸ್ಗಳಲ್ಲಿ ಒಂದು ಅಂತ ಹೇಳೋದಕ್ಕಿಂತ ಭಾರತ ದೇಶದ ಫೇಮಸ್ ಪ್ಲೇಸಸ್ಗಳಲ್ಲಿ ಇದು ಕೂಡ ಒಂದು. ಅದು ಯಾವುದಂದರೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕು. ಗುರು, ವೆಲ್ಕಮ್ ಟು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕು. ಗುರು, ಇವಾಗ ನಾವಿರುವಂತಹ ಈ ಪಾರ್ಕು 1971 ಮುಂಚೆ ಬರೀ ಒಂದು ಕಾಡಾಗಿತ್ತು. ಆ ಕಾಡನ್ನು 1971ರಲ್ಲಿ ಮಾಡಿಫೈ ಮಾಡಿ ಪಿಕ್ನಿಕ್ ಸ್ಪಾಟ್ ಆಗಿ ಇಲ್ಲಿ ಸ್ಥಾಪನೆಯನ್ನು ಮಾಡಿದರು. 1971 ನಂತರ 1974ರಲ್ಲಿ ಈ ಕಾಡನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಣೆಯನ್ನು ಮಾಡಿದ್ರು. ಘೋಷಣೆ ಮಾಡಿ ಆದಮೇಲೆ ದಿನಗಳು ಕಳೆದು ವರ್ಷಗಳು ಕಳೆದು ಕಳೀತಾ 2002ರಲ್ಲಿ ಈ ಪಾರ್ಕನ್ನು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಸ್ಥಾಪನೆಯನ್ನು ಮಾಡಿದ್ರು. ಗುರು, ಬನ್ನೇರುಘಟ್ಟ ಬಂದಿದ್ದೀರಾ, ವಿತ್ ಬ್ಯಾಗ್ ಜೊತೆಗೆ ಬಂದಿದ್ದೀರಾ. ಬ್ಯಾಗನ್ನು ಹೊತ್ಕೊಂಡು ಹೆಗ್ಲಿಗೆ ಹಾಕ್ಕೊಂಡು ಒಳಗಡೆ ಪಾರ್ಕಲ್ಲಿ ತೊಗೊಂಡೋಗು ಅಂದರೆ ಎಷ್ಟು ಬೇಜಾರು ಅಲ್ವಾ? ಯಾರೋ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಟೆನ್ಷನ್ ತೊಗೋಬೇಕಾಗಿಲ್ಲ. ಯಾಕಂದರೆ ಬನ್ನೇರುಘಟ್ಟದಲ್ಲಿ ನಿಮಗೆ ಬ್ಯಾಗ್ ಇಡೋಕ್ಕೂ ಕೂಡ ಜಾಗ ಇದೆ, ಆದರೆ ಕಾಸು ಕೊಟ್ಟು ಬ್ಯಾಗನ್ನು ಇಟ್ಕೋಬೇಕಾಗತ್ತೆ. ಝೂ ಹತ್ರ ಬರ್ತಿದ್ದಂಗೆ ನಿಮಗೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ, ಟಿಕೆಟ್ ಕೌಂಟರ್ಗೆ ಹೋಗಿ ಫಸ್ಟು ತೊಗೋಬೇಕು ಟಿಕೆಟನ್ನು. ಟಿಕೆಟ್ ತೊಗೊಂಡ್ಮೇಲೆ ನಿಮಗೆ ಪಾರ್ಕ್ ಒಳಗಡೆ ಎಂಟ್ರಿ ಬಿಡ್ತಾರೆ. ಟಿಕೆಟ್ ಇಲ್ಲ ಅಂದರೆ ಪಾರ್ಕಲ್ಲಿ ಎಂಟ್ರಿ ಇಲ್ಲ. ಬನ್ನಿ ಫಸ್ಟ್ ಹೋಗಿ ನಾವು ಟಿಕೆಟ್ ತೊಗೊಂಬರೋಣ. ಈ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕನ್ನು ಒಟ್ಟು 3 ಭಾಗಗಳಾಗಿ ಭಾಗ ಮಾಡಿದ್ದಾರೆ. ಮೊದಲನೇದು ಬಂದುಬಿಟ್ಟು ಸಫಾರಿ ಪಾರ್ಕ್ ಅಂತ, ಎರಡನೇದು ಬಂದುಬಿಟ್ಟು ಝೂ ಅಂತ, ಮೂರನೇದು ಬಟರ್ಫ್ಲೈ ಪಾರ್ಕ್ ಅಂತ. ಈ 3 ಭಾಗಗಳ ಬಗ್ಗೆ ವಿವರವಾಗಿ ಹೇಳಬೇಕು ಅಂತಂದರೆ, ಸಫಾರಿ ಪಾರ್ಕ್ ಅಂತ ಬರುತ್ತಲ್ಲ, ಸಫಾರಿ ಪಾರ್ಕ್ ಅಂತ ಅಂದರೆ ನಿಮ್ಮನ್ನು ವ್ಯಾನ್ ಒಳಗಡೆ ಸಫಾರಿ ಒಳಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ನಿಮಗೆ ಕಾಡಲ್ಲಿರುವಂಥ ಪ್ರಾಣಿಗಳನ್ನು ಲೈವ್ ಆಗಿ ತೋರಿಸ್ತಾರೆ. ಝೂದಲ್ಲಿ ಕೂಡಿಟ್ಟಿರುವಂಥ ಪ್ರಾಣಿಗಳನ್ನು ನೋಡೋದಕ್ಕೂ ಮತ್ತು ಕಾಡಲ್ಲಿ ಇರುವಂಥ ಪ್ರಾಣಿಗಳನ್ನು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯುವರ್ ಕನ್ನಡ, ವೇರ್ ಆರ್ ಯು ಫ್ರಮ್? ಕನ್ನಡ ಗೊತ್ತಲ್ವ ನಿಮ್ಗೆ? ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡ ಬರುತ್ತಲ್ವಾ? ಎಲ್ಲಿಂದ ಬಂದಿರೋದು ನೀವೆಲ್ಲ? ಎಲ್ರು ಅಲ್ಲಿಂದಾನೆ ಬಂದಿರೋದಾ? ಮಣಿಪುರಿಂದ? ಮಣಿಪುರ ಅಂತ ಕೊಯಂಬತ್ತೂರಿಂದ ಟೂರ್ ಬಂದಿರೋದು. ಹುಡುಗರು ಕೊಯಂಬತ್ತೂರಿಂದ ಟೂರ್ಗೆ ಅಂತ ಬಂದಿದ್ದಾರೆ. ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೆ, ನೋಡ್ಬಿಟ್ಟು ಗುರು ಯೂಟ್ಯೂಬರ್ ಅಂತ ಕೇಳ್ಬಿಟ್ಟು ಎಲ್ಲ ತಗೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅವ್ರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ನೀವ್ಯಾಕೆ ಮಾಡ್ತಾ ಇಲ್ಲ ಅನ್ನೋದೊಂದೇ ನನ್ನ ಡೌಟು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾನೀಗ ಟಿಕೆಟ್ ತಗೊಂಡಿದ್ದೇನೆ, ನೋಡ್ಬೋದು ಇಲ್ಲಿ ಟಿಕೆಟ್ ತಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಎಂಟರ್ ಆದ ತಕ್ಷಣ ನೀವು ಒಂದು ವೇಳೆ ಏನಾದರೂ ಸಫಾರಿ ಪ್ಲಸ್ ಝೂ ಟಿಕೆಟ್ ಏನಾದರೂ ತೊಗೊಂಡ್ರೆ ಫಸ್ಟು ನಿಮಗೆ ಗೇಟಿಂದ ಒಳಗಡೆ ಬಿಟ್ಟ ತಕ್ಷಣ ಫಸ್ಟು ನಿಮಗೆ ಸಫಾರಿ ರೈಡಿಂಗ್ಗೆ ಕಳಿಸ್ಬಿಡ್ತಾರೆ. ಸಫಾರಿ ರೈಡಿಂಗನ್ನು ಮುಗಿಸ್ಕೊಂಡು ಕಾಡೊಳಗಡೆ ಇರೋ ಪ್ರಾಣಿಗಳನ್ನು ನೋಡಿಬಿಟ್ಟು ವಾಪಸ್ ಝೂ ನೋಡೋಕ್ಕೆ ಬರಬೇಕಾಗಿರುತ್ತೆ. ನಾವೀಗ ಸಫಾರಿ ರೈಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗುರು, ಕಾಡೊಳಗಡೆ ಹೋಗ್ತಾ ಇದ್ದೀವಿ, ಇನ್ನೇನು ಬಂದೇ ಬಿಟ್ವಿ.
ಗುರು, ಬನ್ನೇರುಘಟ್ಟ ಕಾಡು ಒಳಗಡೆ ಕರ್ಕೊಂಡು ಹೋದಾಗ ಪ್ರಾಣಿಗಳೇನಾದರೂ ಅಟ್ಯಾಕ್ ಮಾಡಿದ್ರೆ ಟೂರಿಸ್ಟ್ಗಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ, ಸೇಫ್ಟಿ ಆಗಿರಲಿ ಅಂತ ಈ ಥರ ಗಾಡಿಗಳನ್ನ ಮಾಡಿಫೈ ಮಾಡಿದ್ದಾರೆ. ಬನ್ನೇರುಘಟ್ಟ ಬಂದಿದ್ದೀರಾ, ಬಟ್ ಊಟದ ವ್ಯವಸ್ಥೆಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ವಾ. ಮನೆಯಿಂದನೇ ತೊಗೊಂಡು ಬಂದಿರ್ತೀರಾ. ಹೇಳೋಕೆ ಇಷ್ಟಪಡ್ತೀನಿ ಗುರು, ಮನೆಯಿಂದ ಊಟ ತೊಗೊಂಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಬನ್ನೇರುಘಟ್ಟದಲ್ಲಿ ಕುಡಿಯೋ ನೀರಿಂದ ಹಿಡ್ಕೊಂಡು ರಾತ್ರಿ ಊಟದ ತನಕ ಎಲ್ಲ ವ್ಯವಸ್ಥೆನೂ ನಿಮಗೆ ಬನ್ನೇರುಘಟ್ಟ ಬಯಾಲಜಿ ಪಾರ್ಕ್ ಅಲ್ಲಿ ಸಿಗುತ್ತೆ. ಗುರು, ಈಗ ಸಫಾರಿ ಮುಗಿಸ್ಕೊಂಡು ಝೂ ಒಳಗಡೆ ಬಂದೆ. ನೋಡ್ಬೋದು ನೀವು ಇಲ್ಲಿ ಬಂದ್ಬಿಟ್ಟು ಝೀಬ್ರಾ ಇದೆ, ಜಿರಾಫೆ ಇದೆ, ಆಮೇಲೆ ಸಫಾರಿ ಇದೆ. ಸಫಾರಿ ಅಂತೂ ಈ ಕಡೆ ಸಫಾರಿ ಹೋಗಿ ಬಂದ್ವಿ. ಈಗ ಝೂ ಒಳಗಡೆ ಝೀಬ್ರಾ ಮತ್ತು ಜಿರಾಫೆನ ನೋಡೋಕ್ಕೆ ಹೋಗೋಣ ಬನ್ನಿ. ಝೂ ಒಳಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ನಿಮಗೆ ಇಲ್ಲಿ ಮ್ಯಾಪ್ ನೋಡೋಕೆ ಸಿಗುತ್ತೆ. ಝೂ ಒಳಗಡೆ ಸುತ್ತಾಡೋಕೆ ಗೊತ್ತಾಗಿಲ್ಲ ಅಂದರೆ ಸಿಂಪಲ್ ಆಗಿ ಇಲ್ಲಿ ಮ್ಯಾಪನ್ನು ಕೊಟ್ಟಿದ್ದಾರೆ. ಮ್ಯಾಪ್ನ ಫೋಟೋ ತಕ್ಕೊಂಡು ನೀವು ಎಲ್ಲ ಕಡೆ ಸುತ್ತಾಡ್ಬೋದು. ಗುರು, ಸಫಾರಿ ರೈಡ್ ಹೋಗಿ ಬಂದೆ. ಸಫಾರಿ ರೈಡಲ್ಲಿ ಅಷ್ಟೊಂದು ಮಜಾ ಅಂತ ಅನಿಸಿಲ್ಲ. ಯಾಕಂದರೆ ಗಾಡಿ ಒಳಗಡೆ ಕೂರಿಸ್ಕೊಂಡು ವ್ಯಾನಲ್ಲಿ ಕೂರಿಸ್ಕೊಂಡು ಒಂದು 5ರಿಂದ 6 ಕಿಲೋಮೀಟ್ರ್ ಒಳಗಡೆ ರೌಂಡ್ ಓಡಿಸ್ತಾರೆ. ಕಾಡಲ್ಲಿ ಇರುವಂತಹ ಪ್ರಾಣಿಗಳನ್ನು ನಿಮಗೆ ತೋರಿಸ್ತಾರೆ. ಝೂದಲ್ಲಿ ಕೂಡಿಟ್ಟಿರುವಂತಹ ಪ್ರಾಣಿಗಳನ್ನು ನೋಡೋದಕ್ಕೂ ಮತ್ತು ಕಾಡಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇರುವಂಥ ಪ್ರಾಣಿಗಳನ್ನು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಝೂಗಿಂತ ಕಾಡಲ್ಲಿರುವ ಪ್ರಾಣಿಗಳನ್ನು ನೋಡೋದ್ರಲ್ಲಿ ಸಖತ್ ಮಜಾನೂ ಕೂಡ ಬರುತ್ತೆ. ನಾವೀಗ ಝೂ ಒಳಗಡೆ ಫಸ್ಟು ಝೀಬ್ರಾನ ನೋಡೋದಕ್ಕೆ ಬಂದಿದ್ವಿ. ನಾವೀಗ ಇರುವಂಥ ಜಾಗ ಝೀಬ್ರಾ ಝೋನು. ನೋಡ್ಬೋದು ಇಲ್ಲೆಲ್ಲ ಝೀಬ್ರಾಗಳು ಎಲ್ಲ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾವೆ. ಝೀಬ್ರಾನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟು ನಿಮಗೆ ಇಲ್ಲಿ 1 2 3 4 5 6 ಟೋಟಲ್ ನಿಮಗೆ 6 ಝೀಬ್ರಾಗಳನ್ನು ನೋಡೋದಕ್ಕೆ ಈ ಜಾಗದಲ್ಲಿ ಸಿಗುತ್ತೆ. 6 ಝೀಬ್ರಾಗಳನ್ನು ನೋಡಿಕೊಂಡು ಮುಂದೆ ಜಿರಾಫೆನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೀವು ನೋಡ್ಬೋದು ಜಿರಾಫೆ ಹೆಂಗೈತೆ ಅಂತ. ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಟಿ ವಿಲಿ, ಯೂಟ್ಯೂಬಲ್ಲಿ, ಫೋನಲ್ಲಿ ಮಾತ್ರ ನೋಡಿದ್ದೆ. ಇವಾಗ ಎದುರುಗಡೆಯಿಂದ ನೋಡ್ತಾ ಇದ್ದೀನಿ. ನೋಡಿದ್ರಲ್ಲ ಜಿರಾಫೆನ. ನನ್ನ ಜೀವನದಲ್ಲಿ ಪ್ರಾಣಿಗಳನ್ನು, ಅನಿಮಲ್ಸ್ಗಳನ್ನ ಲೈವ್ ಆಗಿ ನೋಡ್ತಿದ್ದೀನಿ. ಇಲ್ಲಾಂದರೆ ಇದಕ್ಕೆ ಮುಂಚೆ ನಾನು ಬರೀ ಮೊಬೈಲಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ನೋಡಿದ್ದೆ. ಫಸ್ಟ್ ಟೈಮು ಇಷ್ಟು ಲೈವ್ ಆಗಿ ಎದುರುಗಡೆಯಿಂದ ನೋಡ್ತಾ ಇದ್ದೀನಿ. ಇವರ ಬೆಂಗಳೂರು ಬಯಾಲಜಿಕಲ್ ಪಾರ್ಕಲ್ಲಿ ಸೂಕ್ಷ್ಮವಾಗಿ ಎಲ್ಲರೂ ಗಂಡಸರು ಗಾಡಿ ಓಡಿಸ್ತಾರೆ. ಬಟ್ ಇಲ್ಲಿ ಒಬ್ಬರು ಅಕ್ಕ ಗಾಡಿ ನೋಡ್ಬೋದು. ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಏನು ಕಮ್ಮಿ ಇಲ್ಲ. ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಸುಮ್ಮನೆ ಹೇಳಲ್ಲ. ನೋಡ್ಬೋದು ಅಕ್ಕಯ್ಯವರು ಗಾಡಿ ನಡೆಸ್ತಾ ಇದ್ದಾರೆ. ಗುರು, ಆವಾಗಲೇ ಸಫಾರಿಯಲ್ಲಿ ಹೋಗ್ಬಿಟ್ಟು ಕಾಡಲ್ಲಿರುವಂಥ ಹುಲಿಗಳನ್ನು ನೋಡಿಕೊಂಡು ಬಂದ್ವಿ. ಆದರೆ ಈಗ ನಾನಿರುವಂತಹ ಜಾಗ ಝೂ ಅಲ್ಲಿ ಬಂದ್ಬಿಟ್ಟು ಕೇಜ್ ಒಳಗಡೆ ಹಾಕಿರುವಂಥ ಹುಲಿನ ನೋಡೋಕ್ಕೆ ಬಂದಿದ್ದೇನೆ.
ಕಾಡಲ್ಲಿರುವಂತಹ ಪ್ರಾಣಿಗಳನ್ನು ನೋಡೋದಕ್ಕೂ ಈ ಥರ ಝೂದಲ್ಲಿ ಕೂಡಿಟ್ಟಿರುವಂತಹ ಪ್ರಾಣಿಗಳನ್ನು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಯಾಕಂದರೆ ಕಾಡಲ್ಲಿ ರಾಜಾರೋಷವಾಗಿ ಅದರ ಮನೆಯಲ್ಲಿ ಅದು ಸುತ್ತಾಡ್ತಾ ಇರುತ್ತೆ. ಅದನ್ನು ನೋಡೋದ್ರಲ್ಲಿರೋ ಮಜಾನೇ ಬೇರೆ. ಈ ಥರ ಕೇಜ್ ಒಳಗಡೆ ತಂದು ಕೂಡಿಟ್ಟಿರುವಂಥ ಹುಲಿಗಳನ್ನು ನೋಡೋದು ಬೇರೆನೇ. ಇವರ ಹುಲಿ ನೋಡಿ ಆಯಿತು. ಇನ್ನು ಕರಡಿ ಝೋನಲ್ಲಿದ್ದೀವಿ. ಕರಡಿನ ನೀವು ನನ್ನ ಹಿಂದೆ ನೋಡ್ಬೋದು. ಗುರು, ಇದೇ ಕರಡಿಯನ್ನು ನಾವು ಚಿಕ್ಕವರಿದ್ದಾಗ ಹಿಡ್ಕೊಂಡು ತಂದು ಊರೊಳಗಡೆ ಕರಡಿ ಆಟ ಅಂತ ಆಡಿಸ್ತಾ ಇದ್ರು. ಬಟ್ ಈಗಿನ ಕಾಲಕ್ಕೆ ಅದನ್ನು ನೋಡೋದಕ್ಕೆ ಸಿಗಲ್ಲ. ಯಾಕಂದರೆ ಬರ್ತಾ ಬರ್ತಾ ಪ್ರಾಣಿಗಳು ಕಾಣೆಯಾಗ್ತಾಯಿದೆ, ಪ್ರಾಣಿಗಳೇ ಉಳಿತಾ ಇಲ್ಲ. ಅದಕ್ಕೆ ಯಾರು ಕಾರಣವಾಗಿರೋದು ನಾವು ಮನುಷ್ಯರೇನೆ. ನಾನು ಇನ್ನೊಂದನ್ನು ಅಬ್ಸರ್ವ್ ಮಾಡಿದೆ. ಏನಪ್ಪ ಅಂತಂದರೆ ಇಲ್ಲಿ ಹಾಕಿರುವಂತಹ ಈ ಡೀಟೇಲ್ಸ್ ಪ್ರಕಾರ ಈ ಆಸ್ಟ್ರಿಚ್ಗೂ ಸಂಬಂಧನೇ ಬರ್ತಾಯಿಲ್ಲ. ಯಾಕಂದರೆ ನೀವು ನೋಡ್ಬೋದು ಇಲ್ಲಿ ಹಾಕಿರುವಂಥದ್ದು ಏನಿದೆ ಉಷ್ಟ್ರ ಪಕ್ಷಿಗಳಿಗೆ ಒಂದು ಪಾದದಲ್ಲಿ ಕೇವಲ 2 ಕಾಲು ಬೆರಳುಗಳಿವೆ ಅಂತ ಹಾಕಿದ್ದಾರೆ. ಬಟ್ ಅಲ್ಲಿ ನೋಡಿದ್ರೆ ಆ ಆಸ್ಟ್ರಿಚ್ಗೆ 3 ಕಾಲು ಬೆರಳಿದೆ, 3 ಬೆರಳಿದೆ. ಇಲ್ಲಿ ಹಾಕಿರೋದು 2 ಬೆರಳು ಅಂತ. ಮತ್ತು ರೆಕ್ಕೆಗಳು ಅಗಲ 6 ಅಡಿಗಳಿಗಿಂತ ಹೆಚ್ಚು ತೆಗೆಯುತ್ತದೆ ಅಂತ ಹಾಕಿದ್ದಾರೆ. ಅದರ ರೆಕ್ಕೆ ಇದೆಯಲ್ಲ 6 ಅಡಿಯಷ್ಟು ತೆಗೆಯುತ್ತೆ ಅಂತ ಹೇಳ್ತಾರೆ. ಬಟ್ ಈ ಆಸ್ಟ್ರಿಚ್ಗೆ ನೋಡಿದ್ರೆ ಒಂದೇ ಒಂದು ರೆಕ್ಕೆಗಳೇ ಕಾಣ್ತಾ ಇಲ್ಲ. ಗುಳ್ಳೆ ನರಿ ಅನ್ನೋ ಹೆಸರನ್ನು ಕೇಳಿರ್ತೀರ. ಹೋಗಲ್ಲೇ ಈ ಗುಳ್ಳೆ ನರಿ ಅಂತ ಎಲ್ಲ ಬೈತಾರೆ. ನಾವೀಗ ಇರುವಂತಹ ಜಾಗ ಅದೇ ಗುಳ್ಳೆ ನರಿಯ ಝೋನ್ ಹತ್ರ. ಬಟ್ ಗುಳ್ಳೆ ನರಿಗಳೆಲ್ಲ ಒಳಗಡೆ ಝೋನಲ್ಲಿ ಪಿಂಜರ ಒಳಗಡೆ ಅಲ್ಲಿ ನೋಡಬಹುದು ಕೂರಕ್ಕೆ ಅಂತ ಅವುಗಳಿಗೆ ಮನೆ ಥರ ಮಾಡ್ಕೊತಿದ್ದಾರೆ. ಎಲ್ಲ ಹೋಗಿ ಒಳಗಡೆ ಕೂತಿದೆ. 1-2 ಮಾತ್ರ ಹೊರಗಡೆ ಓಡಾಡ್ತಾ ಇದೆ, ಮಿಕ್ಕಿದ್ದೆಲ್ಲ ಒಳಗಡೆ ಇದೆ. ಈ ಗುಳ್ಳೆ ನರಿ ಯಾವತ್ತೂ ದೊಡ್ಡ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವಾಗಲೂ ಗುಂಪಲ್ಲಿರುತ್ತೆ. ಸಣ್ಣ ಸಣ್ಣ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಿ ಮೀನಾಗಿರ್ಬೋದು, ಆಮೇಲೆ ಅಳಿಲು, ಆಮೇಲೆ ಪಕ್ಷಿಗಳು, ಈ ಥರ ಸಣ್ಣ ಸಣ್ಣ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊತವೆ. ಈಗ ನಾನು ಇಂಡಿಯನ್ ಗ್ರೇ ವಲ್ಫ್ ಝೋನ್ ಹತ್ರ ಬಂದಿದ್ದೀನಿ. ಆದರೆ ಒಂದೇ ಒಂದು ವಲ್ಫ್ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲ ಬಿಸಿಲಿದೆ ಅಂದ್ಬಿಟ್ಟು ಒಳಗಡೆ ಹೋಗಿ ಮಲಗಿರ್ತವೆ. ನೀವು ನೋಡ್ಬೋದು ಫುಲ್ ಖಾಲಿ ಇದೆ. ಈಗ ತೋಳಗಳನ್ನ ನೋಡ್ಕೊಂಡು ಪಾರ್ಕನ್ನು ನೋಡ್ಕೊಂಡು ಈಗ ಬೋಟಿಂಗ್ ಏರಿಯಾ ಒಳಗೆ ಬಂದಿದ್ದೀವಿ. ಇಲ್ಲೆಲ್ಲ ಬೋಟಿಂಗ್ ಮಾಡ್ತಾ ಇದ್ದಾರೆ. ಬೋಟಿಂಗ್ ಸಿಸ್ಟಮ್ ಹೆಂಗಿದೆ ಅಂತ ಗೊತ್ತಿಲ್ಲ. ಪೇ ಆ್ಯಂಡ್ ಬೋಟಿಂಗ್ ಇರಬೇಕು. ಬಹುಶಃ ನೋಡಿಬಿಟ್ಟು ಬೋಟಿಂಗ್ ಮಾಡೇ ಬಿಡೋಣ ಬನ್ನಿ. ಗುರು ನಮಸ್ಕಾರ, ಚೆನ್ನಾಗಿದ್ದೀರಾ? ಬಾಗಿರೋ ಬೋಟಿಂಗ್ ಮಾಡೋಣ. ನಾನೀಗ ಕೂತಿರುವಂತಹ ಈ ಬೋಟು ಫುಲ್ಲು ಪ್ಲಾಸ್ಟಿಕ್ ಇದೆ. ಫುಲ್ ಪ್ಲಾಸ್ಟಿಕ್ ಬೋಟಲ್ಲಿ ನಾನೀಗ ಪೆಡಲ್ ಹೊಡಿತಾ ಇದ್ದೀನಿ. ಬಾಗಿರೋ ಬೋಟಿಂಗ್ ಮಾಡೋಣ ಬನ್ನೇರುಘಟ್ಟ ಪಾರ್ಕಲ್ಲಿ. ಈ ಬನ್ನೇರುಘಟ್ಟ ಪಾರ್ಕಲ್ಲಿ ಒಟ್ಟು 3 ರೀತಿಯ ಜರ್ನಿ ಮಾಡೋಕ್ಕೆ ಸಿಗುತ್ತೆ ಅಂತ ಹೇಳಿದೆ. ಮೊದಲನೇದು ಸಫಾರಿ ಪಾರ್ಕು, 2ನೇದು ಬನ್ನೇರುಘಟ್ಟ ಝೂ, 3ನೇದು ಬಟರ್ಫ್ಲೈ ಪಾರ್ಕು. ಆದರೆ ಇಲ್ಲಿ ಒಳಗಡೆ ಬಂದಾದ್ಮೇಲೆ ಗೊತ್ತಾಯಿತು ಇಲ್ಲಿ ವಾಟರ್ ಬೋಟಿಂಗ್ ಕೂಡ ಇದೆ ಅಂತ. ಬೋಟಿಂಗ್ ಕೂಡ ಇರುತ್ತೆ. ಇದು 4ನೇದಾಗಿ ನೀವು ಆ್ಯಡ್ ಮಾಡ್ಕೋಬಹುದು. ಒಟ್ಟು 4 ಜರ್ನಿಯನ್ನು ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು ಗುರು. ನಾನೀಗ ಮಾಡ್ತಾ ಇರುವಂತಹ ಬೋಟಿಂಗ್ನ ಆಳ 10 ಅಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ನನಗೆ ಚೂರು ಭಯ ಕಮ್ಮಿ ಆಯಿತು. ಇಲ್ಲ ಅಂದರೆ ಎಷ್ಟು ಆಳ ಇದೆಯೋ ಅಂತ ಸಿಕ್ಕಾಪಟ್ಟೆ ಭಯ ಆಗಿತ್ತು. ದೇವ್ರನ್ನ ನೆನೆಸ್ಕೊಂಡು ಕೂತ್ಕೊಂಡಿದ್ದೆ. ಬಟ್ 10 ಅಡಿ ಅಂದ ತಕ್ಷಣ ಸ್ವಲ್ಪ ಧೈರ್ಯ ಬಂತು. ಯಾಕಂದರೆ ನನಗೆ ಈಜಂತೂ ಬರುತ್ತೆ. ಬಟ್ ಆದರೂ ಗೊತ್ತಿಲ್ಲದಿರೋ ನೀರಲ್ವಾ, ಗೊತ್ತಾಗಿರೋ ನೀರು ಬಾವಿ, ಸ್ವಿಮ್ಮಿಂಗ್ ಪೂಲ್ ಆ ಥರ ಆದರೆ ಈಜು ಹೊಡಿಬೋದು. ಆದರೆ ಗೊತ್ತಿಲ್ಲದೆ ಇರುವಂಥ ಈ ಥರ ನಿಂತಿರೋ ನೀರಲ್ಲಿ ಈಜು ಹೊಡಿಯೋಕ್ಕಾಗಲ್ಲ. ಬನ್ನೇರುಘಟ್ಟ ಪಾರ್ಕ್ ಅಂದಮೇಲೆ ಸೇಫ್ಟಿ ಆಗಿರುತ್ತೆ. ಯಾವುದೇ ಥರ ಪ್ರಾಣಿ ಏನು ತೊಂದರೆ ಇರಲ್ಲ ಒಳಗಡೆ. ಯಾಕಂದರೆ ಪಬ್ಲಿಕ್ ಬೋಟಿಂಗ್ ಪ್ಲೇಸ್ ಇದು, ಏನೂ ತೊಂದರೆ ಇರಲ್ಲ ಅಂತ ಅಂದ್ಕೊಂಡೆ. ಆದರೂ ದೇವರ ಹೆಸರು ಹೇಳ್ಕೊಂಡು ಕೂತ್ಕೊಂಡೆ.
ಬೋಟಿಂಗ್ ಮಾಡೋಕ್ಕಂತೂ ಸಖತ್ ಮಜಾ ಬರ್ತೈತೆ ಕೂಡ. ಅರ್ಧ ಗಂಟೆ ಅಂದ್ರೆ ಇನ್ನು 15 ನಿಮಿಷ ಆಗೈತೆ, ಇನ್ನು 15 ನಿಮಿಷ ಬಿಕ್ಕೈತೆ. ಬನ್ನಿ ಫುಲ್ ಹಾಕೊಂಡು ಚಚ್ಚು ಬಿಡೋಣ. ಈ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ನಿಮಗೆ ಒಟ್ಟು 100ಕ್ಕಿಂತ ಹೆಚ್ಚು ಜಾತಿಯ ಪ್ರಾಣಿಗಳನ್ನು ನೋಡೋಕ್ಕೆ ಸಿಗುತ್ತೆ. ಈ ಪಾರ್ಕಲ್ಲಿರುವಂಥ ಒಟ್ಟು ಪ್ರಾಣಿಗಳ ಸಂಖ್ಯೆ 2000ಕ್ಕಿಂತ ಜಾಸ್ತಿ ಇದೆ. 2000 ಪ್ರಾಣಿಗಳಂತೂ ನೀವು ನೋಡೋಕ್ಕಾಗಲ್ಲ ಒಂದೇ ದಿನಕ್ಕೆ. 2000 ಇರುತ್ತೆ, ಬಟ್ ಬಿಸಿಲು ಅನ್ನೋ ಕಾರಣಕ್ಕೆ ಎಲ್ಲ ಒಳಗಡೆ ಹೋಗಿ ಕೂತ್ಕೊಂಡಿರ್ತವೆ. ಬನ್ನೇರುಘಟ್ಟ ಕಡೆ ಬಂದರೆ ಬೋಟಿಂಗ್ ಅಂತೂ ಮಾಡಲೇಬೇಕು. ಬೋಟಿಂಗ್ ಮಾಡಿಲ್ಲ ಅಂದರೆ ಬನ್ನೇರುಘಟ್ಟಕ್ಕೆ ಬಂದು ಉಪಯೋಗ ಇಲ್ಲ ಅಂತ ಹೇಳ್ದಂಗೆ. ಬೋಟಿಂಗ್ ಮಾಡಬೇಕಿದ್ರೆ ನಿಮ್ಮ ಟಿಕೆಟ್ ಬಗ್ಗೆ ಮಾತಾಡ್ತೀನಿ. ಅಂದರೆ 2 ಸೀಟರ್ ತೊಗೊಂಡ್ರೆ 200 ರೂಪಾಯಿ, 4 ಸೀಟರ್ ತೊಗೊಂಡ್ರೆ 400 ರೂಪಾಯಿ, ಅಥವಾ ಡ್ರೈವರ್ ಇರುವಂಥ ಬೋಟನ್ನು ತೊಗೊಂಡ್ರೆ ಬರೀ 50 ರೂಪಾಯಿ ಆಗುತ್ತೆ. ಅದಕ್ಕಿಂತ ನೀವು 4 ಸೀಟರು ಅಥವಾ 2 ಸೀಟರು ತೊಗೊಂಬಿಡಿ. ಎಲ್ಲದಕ್ಕಿಂತ ಬೆಸ್ಟು ನನ್ನ ಪ್ರಕಾರ 2 ಸೀಟರು. ಗುರು, ಈ ಪಾರ್ಕ್ಗೆ ಆ್ಯನ್ಯುವಲಿ ವರ್ಷಕ್ಕೆ 15 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ಗಳು ಬಂದು ನೋಡ್ಕೊಂಡು ಹೋಗ್ತಾರೆ. ಫಾರಿನರ್ಸು ಕೂಡ ಬರ್ತಾರೆ. ಈಗ ಮಜಾ ಏನಪ್ಪ ಅಂದರೆ, ಫಾರಿನರ್ಸ್ ಏನಾದರೂ ನಮ್ಮ ದೇಶನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದರೆ ನಮ್ಮ ದೇಶದವರು ಒಂದಕ್ಕೆ ರೇಟನ್ನು ಹಾಕ್ಬಿಟ್ಟು ಸರಿಯಾಗಿ ಫಾರಿನರ್ಸ್ನ ಬಡ್ದು ಕಳಿಸ್ತಾರೆ. ನಾವೇನಾದರೂ ಅನದರ್ ಕಂಟ್ರಿಗೆ, ಫಾರಿನ್ ಕಂಟ್ರಿಗೆ ಏನಾದರೂ ನೋಡೋಕ್ಕೆ ಹೋದರೆ ಅಲ್ಲಿನ ಕಂಟ್ರಿಯ ಟಿಕೆಟ್ಗಳು ಜಾಸ್ತಿ ಮಾಡಿ ನಮಗೆ ಸರಿಯಾಗಿ ಬಡ್ದು ಕಳಿಸ್ತಾರೆ. ನಾವು ಅವ್ರ ದೇಶಕ್ಕೆ ಹೋಗಲಿ, ಅವ್ರು ನಮ್ಮ ದೇಶಕ್ಕೆ ಬರಲಿ, ಬಡಿಯೋದಂತೂ ಖಂಡಿತ. ಬೋಟಿಂಗ್ ಮಾಡಿಕೊಂಡು ಈಗ ನಾವು ಹಿಪ್ಪೋ ಇರುವಂತಹ ಜಾಗಕ್ಕೆ ಬಂದಿವಿ. ಹಿಪ್ಪೋ ಅಂದರೆ ನೀರು ಕುದುರೆ ಅಂತ ಕರೀತಾರೆ. ನೋಡಿ ಹೆಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದೆ ಅಂತ. ಗುರು, ಹಿಪ್ಪೋ ಜಾಸ್ತಿ ಹೊತ್ತು ನೀರಿಂದ ಹೊರಗಡೆ ಇರೋಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ನೀರನ್ನು ಆನ್ ಮಾಡಿ ಇಟ್ಟಿರ್ತಾರೆ. ಜಾಸ್ತಿ ಹೊತ್ತು ನೀರಿಂದ ಹೊರಗಡೆ ಕೂತ್ಕೊಂಡ್ರೆ ಹಂಗೆ ವಾಪಸ್ಸು ನೀರೊಳಗಡೆ ಓಡ್ ಬಂದ್ಬಿಡುತ್ತೆ. ಹಿಪ್ಪೋನ ನೋಡ್ಕೊಂಡು ಈಗ ನಾವು ನಮ್ಮ ಗಜರಾಜನ ಹತ್ತಿರ ಬಂದೇ ಬಿಟ್ವಿ. ಯಾರಾದರೂ ಚಿರತೆ ನೋಡೋಕೆ ಇಷ್ಟಪಡ್ತೀರಾ? ನಾನು ಇಷ್ಟಪಡ್ತೀನಿ ಗುರು. ಯಾಕಂದರೆ ಕಾಸು ಕೊಟ್ಟು ಸಫಾರಿಯಲ್ಲಿ ಕಾಡು ಒಳಗಡೆ ಹೋಗಿದ್ದೆ, ಬಟ್ ಚಿರತೆ ನೋಡೋಕೆ ಸಿಗಲಿಲ್ಲ. ಕೊನೆ ಪಕ್ಷ ಝೂದಲ್ಲಿರುವಂಥ ಚಿರತೆನಾದರೂ ನೋಡ್ಕೊಂಬಿಡೋಣ. ಗುರು, ಒಟ್ಟು 2 ಚಿರತೆ ಈ ಕೇಜಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲೊಂದು ಇದೆ, ಆಮೇಲೆ ಅಲ್ಲೊಂದಿದೆ ಗುರು, ಇಲ್ಲೊಂದಿದೆ ಗುರು, ಮರಿ ಗುರು. ಇಲ್ಲೊಂದು ಇಲ್ಲಿ ಹೋಗ್ತಾ ಇದೆ ಒಳಗೆ. ಇಲ್ಲಿ ಒಂದಿದೆ, ಆಮೇಲೆ ಅಲ್ಲೊಂದಿದೆ, ಆಮೇಲೆ ಅಲ್ಲೊಂದಿದೆ. ಇಷ್ಟೊತ್ತು ನೋಡಿದ್ರಲ್ಲ ಚಿರತೆನ. ಇದನ್ನು ಇಂಡಿಯನ್ ಲ್ಯಾಫರ್ಡ್ ಅಂತ ಕರೀತಾರೆ, ಭಾರತದ ಚಿರತೆ ಅಂತ ಕರೀತಾರೆ. ಚಿರತೆಯ ಪಕ್ಕದಲ್ಲೇ ಇರುವಂತಹ ಕೇಜಲ್ಲಿ ನಿಮಗೆ ಕಾಡಿನ ರಾಜವನನ್ನು ಕೂಡ ನೋಡೋಕ್ಕೆ ಸಿಗುತ್ತೆ. ಕಾಡಿನ ರಾಜ ಅಂದರೆ ಯಾರು ಹೇಳಿ? ಸಿಂಹ. ಕಾಡಿನ ರಾಜನನ್ನು ಕರ್ಕೊಂಡು ತಂದು ಕೇಜ್ ಒಳಗಡೆ ಕೂಡಿಟ್ಬಿಟ್ಟಿದ್ದಾರೆ. ಏನೋ ಮಾಡೋಕ್ಕಾಗಲ್ಲ, ಇರಲಿ. ಇವರು ಸಿಂಹ, ಚಿರತೆ ಎಲ್ಲ ನೋಡಿದ್ರಿ. ಈಗ ಇಲ್ಲಿಂದ ಸರೀಸೃಪಗಳ ಝೋನ್ ಶುರು ಆಗುತ್ತೆ. ಕೋಳಿಗಳನ್ನಂತೂ ಎಲ್ಲ ಕಡೆ ನೋಡಿರ್ತೀವಿ. ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಕಡೆ ಇರುತ್ತೆ. ಇಲ್ಲೂ ಕೂಡ ಕೋಳಿಗಳನ್ನ ಇಟ್ಟಿದ್ದಾರೆ. ನಾನು ನೋಡ್ಬಿಟ್ಟು ಹಂಗೆ ಶಾಕ್ ಆಗ್ಬಿಟ್ಟು ಬಿಡು, ಯಾಕಪ್ಪ ಇಲ್ಲಿ ಕೋಳಿಗಳನ್ನ ಕೂಡಿಟ್ಟಿದ್ದಾರೆ ಅಂತ. ಬಟ್ ಈ ಕೋಳಿಗಳು ಊರ್ ಕೋಳಿ ಅಲ್ಲ, ಕಾಡು ಕೋಳಿಗಳು ಅಂತ.
ಗುರು ಸಫಾರಿ ಪಾರ್ಕ್ ನೋಡಿದ್ರಿ ಹೆಂಗಿರುತ್ತೆ ಅಂತ. ಸಫಾರಿ ಪಾರ್ಕ್ ಆದಮೇಲೆ ನಿಮ್ಗೆ ಎಲ್ರಿಗೂ ಝೂ ತೋರಿಸ್ದೆ. ಝೂ ಒಳಗಡೆ ಇರುವಂಥ ಎಲ್ಲ ಪ್ರಾಣಿಗಳನ್ನು ತೋರಿದೆ. ಕೆಲವೊಂದಷ್ಟು ಪ್ರಾಣಿಗಳನ್ನು ನಾನು ತೋರ್ಸೋಕ್ಕೆ ಹೋಗಿಲ್ಲ. ಕೆಲವೊಂದಷ್ಟು ಪ್ರಾಣಿಗಳಂದರೆ ಈ ಹಾವಾಗಿರ್ಬೋದು, ಆಮೇಲೆ ಪಕ್ಷಿಗಳಾಗಿರ್ಬೋದು, ಆಮೇಲೆ ಈ ಆಮೆಗಳಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕೋತಿಗಳಾಗಿರ್ಬೋದು. ಇಂಥ ಪ್ರಾಣಿಗಳನ್ನು ತೋರಿಸಿಲ್ಲ. ಯಾಕೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ ನೀವು ನೋಡಿರ್ತೀರ. ಸೊ ಸುಮ್ಮನೆ ತೋರಿಸ್ತಾ ಹೋದರೆ ವಿಡಿಯೋ ದೊಡ್ಡದಾಗಿತ್ತು. ಇದೇನಪ್ಪ ಇವನು ನೋಡಿರೋದನ್ನೇ ತೋರಿಸ್ತಿದ್ದಾನೆ ಅಂತ ನೀವು ಅನ್ಕೋತೀರ. ಸೊ ಕೆಲವೊಂದನ್ನು ಸ್ಕಿಪ್ ಮಾಡಿದ್ದೇನೆ. ಪೂರ್ತಿ ಏನು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇಷ್ಟೊತ್ತು ಬಯೋಲಾಜಿಕಲ್ ಪಾರ್ಕ್ ನೋಡಿದ್ರಿ, ಈಗ ಬಟರ್ಫ್ಲೈ ಪಾರ್ಕು. ಬನ್ನಿ ಬಟರ್ಫ್ಲೈ ಪಾರ್ಕಲ್ಲಿ ಹೋಗೋಣ. ಗುರು ನಾವೀಗ ಬಟರ್ಫ್ಲೈ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಗುರು ವೆಲ್ಕಮ್ ಟು ಬಟರ್ಫ್ಲೈ ಪಾರ್ಕು. ಟೂರಿಸ್ಟ್ಗಳು ನೋಡ್ತಾ ಇದ್ದಾರೆ ಬಟರ್ಫ್ಲೈ ಪಾರ್ಕ್ ಅಂತ 50 ರೂಪಾಯಿ ಟಿಕೆಟ್ ತಗೊಂಡು, ಟಿಕೆಟ್ ಕೊಟ್ಟರೆ 50 ರೂಪಾಯಿ ತಗೊಂಡು ಬಟರ್ಫ್ಲೈಗಳೇ ಕಾಣ್ತಾ ಇಲ್ಲ ಗುರು. ಇಲ್ಲಿ ಬರೀ ಇಲ್ಲಿ ಈ ಥರ ಬೋರ್ಡ್ಗಳನ್ನು ನೋಡ್ಬೋದು. ಬಟರ್ಫ್ಲೈ ಬಗ್ಗೆ ನಿಮಗೆ ಡೀಟೇಲ್ಸ್ ಮಾತ್ರ ಸಿಗುತ್ತೆ, ಬಟರ್ಫ್ಲೈ ಮಾತ್ರ ನೋಡೋಕೆ ಸಿಗಲ್ಲ ಗುರು. ಬಟರ್ಫ್ಲೈ ಅಂತೂ ಸಿಗೋ ಡೌಟು, ಆದರೆ ಫೋಟೋ ತಕ್ಕೊಳಕ್ ಮಾತ್ರ ಸಖತ್ತಾಗಿದೆ. ಇದನ್ನ ಬಟರ್ಫ್ಲೈ ಪಾರ್ಕ್ ಅಂತ ಹೇಳೋ ಬದಲು ಫೋಟೋಗ್ರಫಿ ಸ್ಪಾಟ್ ಅಂತ ಹೇಳ್ಬೋದು. ಗುರು ಅಷ್ಟೇ, ಬಟರ್ಫ್ಲೈ ಪಾರ್ಕ್ ಜರ್ನಿ ಮುಗ್ದೇ ಹೋಯ್ತು. ಒಳಗಡೆ ಏನಿಲ್ಲ, ಬಟರ್ಫ್ಲೈ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಿಮಗೆ ನೋಡ್ಕೊಳಕ್ಕೆ ಸಿಗುತ್ತೆ ಅಷ್ಟೇ. ಇಲ್ಲಿ ಮಿಕ್ಕಿದ್ದು ಏನು ನಿಮಗೆ ಬಟರ್ಫ್ಲೈಗಳನ್ನು ನೋಡೋದಕ್ಕೆ ಸಿಗಲ್ಲ. ಬೇಕಾದರೆ ಅದರ ಬಗ್ಗೆ ಹಿಸ್ಟ್ರಿ ಬೇಕಾದ್ರೆ ನೀವು ಇಲ್ಲಿಂದ ತಿಳ್ಕೊಬೋದು. ಬಟರ್ಫ್ಲೈ ಹೇಗೆ ಹುಟ್ಕೊಳ್ಳುತ್ತೆ, ಹೇಗೆ ಪರಿವರ್ತನೆ ಆಗುತ್ತೆ, ಹೇಗೆ ಹುಟ್ಕೊಂಡು ಡೆವಲಪ್ ಆಗುತ್ತೆ ಅಂತ ನೀವು ಇದನ್ನ ತಿಳ್ಕೊಬೋದು. ಗುರು ಇಷ್ಟೊತ್ತು ನೋಡಿದ್ರಲ್ಲ, ಇದುವೇ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕು. ಇಷ್ಟೇ ಅಂತ ಅನಿಸುತ್ತೆ. ಬಟ್ ನಾನು ಬೆಳಗ್ಗೆ ಶುರು ಮಾಡಿರೋದು 9:30 ಮುಗಿದಿದ್ದು. ಇವಾಗ ಟೈಮ್ ಬಂದುಬಿಟ್ಟು 4:33. ಪೂರ್ತಿ ದಿನ ಆದರೂ ಸಾಲಲ್ಲ. ಈ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬಂದು ಆ್ಯಕ್ಚುಲಿ ಬೆಳಗ್ಗೆ 9:30 ಸಾಯಂಕಾಲ 5 ಗಂಟೆ ತನಕ ಓಪನ್ ಇರುತ್ತೆ. ಪ್ಲ್ಯಾನ್ ಮಾಡ್ಕೊಂಬನ್ನಿ. ವಾರ ಪೂರ್ತಿ ಓಪನ್ ಇರುತ್ತೆ, ಬಟ್ ನಿಮಗೆ ಮಂಗಳವಾರ ಮಾತ್ರ ಕ್ಲೋಸ್ ಆಗಿರುತ್ತೆ. ಮಂಗಳವಾರ ಯಾರೂ ಬರೋ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ.